ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಅರ್ಜುನನು ಕೇಳಿದನು, ಕೃಷ್ಣ, ಶಾಸ್ತ್ರವನ್ನು ಅನುಸರಿಸದೇ ಇದ್ದರೂ ಶ್ರದ್ಧೆಯಿಂದ ಪೂಜೆ ಮಾಡುವವರ ಸ್ಥಿತಿಯೇನು? ಅವರ ಶ್ರದ್ಧೆ ಸತ್ವ, ರಜಸ್, ತಮಸ್ ಯಾವ ಗುಣಕ್ಕೆ ಸೇರಿದೆ? ಶ್ರೀ ಭಗವಾನ್ ಹೇಳಿದರು, ಮನುಷ್ಯನ ಶ್ರದ್ಧೆ ಅವನ ಸ್ವಭಾವಕ್ಕೆ ಅನುಗುಣವಾಗಿರುತ್ತದೆ. ಯಾವ ಗುಣ ಹೆಚ್ಚಿದೆಯೋ ಆ ರೀತಿಯ ಶ್ರದ್ಧೆ ಅವನಲ್ಲಿರುತ್ತದೆ. ಸತ್ವಶ್ರದ್ಧೆ ದೇವರನ್ನು ಆರಾಧಿಸುತ್ತದೆ, ಶುದ್ಧ ಮತ್ತು ಶಾಂತ. ರಜಸ್ ಶ್ರದ್ಧೆ ಯಕ್ಷರು ರಾಕ್ಷಸರನ್ನು ಆರಾಧಿಸುತ್ತದೆ, ಫಲ ಮತ್ತು ಲಾಭಕ್ಕಾಗಿ. ತಮಸ್ ಶ್ರದ್ಧೆ ಭೂತ ಪ್ರೇತಗಳನ್ನು ಆರಾಧಿಸುತ್ತದೆ, ಅಜ್ಞಾನದಿಂದ. ಆಹಾರ 3 ವಿಧ. ಸಾತ್ವಿಕ ಆಹಾರ ಆರೋಗ್ಯಕರ, ಶುದ್ಧ, ಸಿಹಿ, ಸಾತ್ವಿಕ. ಆಯುಷ್ಯ, ಶಕ್ತಿ, ಸಂತೋಷ ಹೆಚ್ಚಿಸುತ್ತದೆ. ರಾಜಸಿಕ ಆಹಾರ ಹೆಚ್ಚು ಕಾರು, ಉಪ್ಪು, ಕಹಿ, ದುಃಖ ಮತ್ತು ರೋಗಕ್ಕೆ ಕಾರಣ. ತಾಮಸಿಕ ಆಹಾರ ಹಳೆಯದು, ದುರ್ಗಂಧಯುಕ್ತ, ಅಶುದ್ಧ. ಯಜ್ಞ ಸಾತ್ವಿಕ, ಶಾಸ್ತ್ರಾನುಸಾರ, ಫಲಾಸಕ್ತಿಯಿಲ್ಲದೆ. ರಾಜಸಿಕ ಫಲಕ್ಕಾಗಿ, ತಾಮಸಿಕ ನಿಯಮವಿಲ್ಲದೆ. ತಪಸ್ಸು ದೇಹ ತಪಸ್ಸು, ದೇವರು ಗುರುಗಳಿಗೆ ಗೌರವ, ಶುದ್ಧತೆ. ವಾಣಿ ತಪಸ್ಸು ಸತ್ಯ, ಮೃದುವಾದ ಮಾತು. ಮನಸ್ಸಿನ ತಪಸ್ಸು ಶಾಂತಿ, ಆತ್ಮನಿಗ್ರಹ. ಸಾತ್ವಿಕ ಶ್ರದ್ಧೆಯಿಂದ, ಫಲಾಸಕ್ತಿಯಿಲ್ಲದೆ. ರಾಜಸಿಕ ಗೌರವಕ್ಕಾಗಿ, ತಾಮಸಿಕ ಅಜ್ಞಾನದಿಂದ. ದಾನ ಸಾತ್ವಿಕ ಸರಿಯಾದ ವ್ಯಕ್ತಿಗೆ, ಸರಿಯಾದ ಸಮಯದಲ್ಲಿ, ಫಲಾಸಕ್ತಿಯಿಲ್ಲದೆ. ರಾಜಸಿಕ ಪ್ರತಿಫಲಕ್ಕಾಗಿ, ತಾಮಸಿಕ ಅವಮಾನದಿಂದ ಅಥವಾ ತಪ್ಪಾದ ವ್ಯಕ್ತಿಗೆ. ಓಂ ತತ್ ಸತ್ ತತ್ವ. ಓಂ ಅಂದರೆ ಪರಮಾತ್ಮ, ತತ್ ಅಂದರೆ ಅದಕ್ಕೆ ಅರ್ಪಣೆ, ಸತ್ ಅಂದರೆ ಸತ್ಯ, ಶ್ರೇಷ್ಠತೆ. ಯಜ್ಞ, ತಪಸ್ಸು, ದಾನ ಇವುಗಳನ್ನು ಓಂ ತತ್ ಸತ್ ಎಂದು ಮಾಡಿ ಶುದ್ಧಗೊಳಿಸಬೇಕು. ಶ್ರದ್ಧೆಯಿಲ್ಲದೆ ಮಾಡಿದ ಕೆಲಸ ಫಲ ಕೊಡದು.